ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಲೂಯಿಸ್ ಪಾಶ್ಚರ್ ಕಾಂಕರರ್ ಆಫ್ ಡಿಸೀಸ್ ಅಂತಕ್ಕಂಥ ಒಂದು ಲೆಸನ್ ಏನಿದೆ ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಲುಕ್ ಎಟ್ ದ ಫಸ್ಟ್ ಪ್ಯಾರಾಗ್ರಾಫ್. ಆನ್ ದ ಫೀಲ್ಡ್ ಆಫ್ ಬ್ಯಾಟಲ್ ಇನ್ ಒನ್ ಆಫ್ ಹಿಸ್ ಕ್ಯಾಂಪೇನ್ಸ್ ನೆಪೋಲಿಯನ್ ಡೆಕೋರೇಟೆಡ್ ಫಾರ್ ಬ್ರೇವರಿ ಎ ಸರ್ಟೇನ್ ಟ್ಯಾನರ್ ನೇಮ್ಡ್ ಪಾಶ್ಚರ್. ಎಸ್, ನಿಮಗೆಲ್ಲ ಗೊತ್ತಿರ್ಬೋದು, ನೆಪೋಲಿಯನ್ ಬೋನಪಾರ್ಟೆ ಅಂತಕ್ಕಂಥ ಒಬ್ಬ ಮಹಾನ್ ಸಾಮ್ರಾಟ ಏನಿದ್ನೋ ಅವನ ಒಂದು ಆರ್ಮಿಯಲ್ಲಿ ಒಬ್ಬ ಪಾಶ್ಚರ್ ಅಂತಕ್ಕಂತಹ ಒಬ್ಬ ಟ್ಯಾನರ್ ಇರ್ತಾನೆ. ಟ್ಯಾನರ್ ಅಂದರೆ ನೀವು ನಿಮ್ಮ ಒಂದು ಗ್ಲಾಸಲ್ಲಿ ನೋಡ್ಬೋದು, ಒಂದು ಪ್ರಾಣಿಗಳ ಚರ್ಮದಿಂದ ಏನಾದರೂ ಒಂದಿಷ್ಟು ಮೆಟೀರಿಯಲ್ಸನ್ನು ರೆಡಿ ಮಾಡ್ತಕ್ಕಂಥವನು. ಅಂದರೆ ಅದನ್ನು ಚರ್ಮವನ್ನು ಒಣಗಿಸ್ಬಿಟ್ಟು ಹದ ಮಾಡಿಬಿಟ್ಟು ಆರ್ಮಿಗೆ ಬೇಕಾಗಿರ್ತಕ್ಕಂತಹ ಒಂದಿಷ್ಟು ಏನು ಕೋಟ್ಗಳಿರ್ಬೋದು ಸೈನಿಕರಿಗೆ, ಅದೇ ರೀತಿ ಅವರಿಗೆ ಒಂದು ಚಳಿಯಲ್ಲಿ ರಕ್ಷಣೆ ಮಾಡ್ಕೊಳ್ತಕ್ಕಂತಹ ಒಂದಿಷ್ಟು ಅಂಗಿಗಳನ್ನು, ಈ ರೀತಿಯಾದಂಥ ವಸ್ತುಗಳನ್ನು ರೆಡಿ ಮಾಡಿ ಕೊಡ್ತಕ್ಕಂಥ ಒಬ್ಬ ಸೋಲ್ಜರ್ ಅವನಾಗಿರ್ತಾನೆ. ಸೊ ಅವನ ಒಂದು ಶೌರ್ಯವನ್ನು ನೋಡಿ, ಅಂದರೆ ಅವನ ಒಂದು ಬ್ಯಾಟಲ್ ಫೀಲ್ಡಲ್ಲಿ ತನ್ನ ಸಾಮರ್ಥ್ಯವನ್ನು ಕೂಡ ತೋರಿಸಿರ್ತಾನೆ. ಹಾಗಾಗಿ ಆ ನೆಪೋಲಿಯನ್ ಬೋನಪಾರ್ಟೆ ಇವನನ್ನು ಡೆಕೋರೇಟೆಡ್ ಅಂದರೆ ಒಂದು ಗೌರವವನ್ನು ಕೊಟ್ಟಿರ್ತಾರೆ. ಅವನಿಗೆ ಒಂದು ಸಮಾರಂಭದಲ್ಲಿ ಸನ್ಮಾನವನ್ನು ಕೂಡ ಮಾಡಿರ್ತಾರೆ. ದಿಸ್ ಬ್ರೇವ್ ಸೋಲ್ಜರ್ ಹ್ಯಾಡ್ ಆನ್ ಈಕ್ವಲಿ ಬ್ರೇವ್ ಸನ್ ಲೂಯಿಸ್ ಪಾಶ್ಚರ್. ಎಸ್ ನೋಡಿ, ಆ ವ್ಯಕ್ತಿ ಏನು ಗೌರವಿಸಲ್ಪಡ್ತಾನಲ್ವಾ, ಅವನಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರೇನಪ್ಪ ಅಂದರೆ ನಮ್ಮ ಈ ಒಂದು ಲೆಸನ್ನಿನ ಹೀರೋ ಲೂಯಿಸ್ ಪಾಶ್ಚರ್ ಆಗಿದ್ದಾರೆ. ಗ್ರೇಟ್ ಸೈಂಟಿಸ್ಟ್ ಇವರು. ಬಾರ್ನ್ 7 years ಆಫ್ಟರ್ ವಾಟರ್ಲೂ. ಎಸ್, ಅವ್ರು ಯಾವಾಗ ಹುಟ್ಟಿದ್ರಪ್ಪ ಅಂದರೆ ವಾಟರ್ಲೂ ಅಂತಕ್ಕಂಥ ಒಂದು ಯುದ್ಧ ನಡೆಯುತ್ತೆ. ಅದಾದ ನಂತರದಲ್ಲಿ 7 ವರ್ಷಗಳ ನಂತರದಲ್ಲಿ ಇವರು ಜನನ ಆಗುತ್ತೆ ಇವ್ರದ್ದು. ಹಿ ವಾಸ್ ನಾಟ್ ಎ ಸೋಲ್ಜರ್ ಬಟ್ ಹಿ ವಾಸ್ ಎ ಫೈಟರ್. ಎಸ್, ಇವರ ತಂದೆ ಏನಿದ್ರಲ್ವಾ ಪಾಶ್ಚರ್, ಆ ರೀತಿ ಇವರು ಸೋಲ್ಜರ್ ಅಲ್ಲದೆ ಇರ್ಬೋದು, ಬಟ್ ಹಿ ವಾಸ್ ಎ ಫೈಟರ್. ಅವರು ಕೂಡ ಒಬ್ಬ ಫೈಟರ್ ಆಗಿದ್ರು. ಯಾಕೆ ಫೈಟರ್ ಅಂತ ಕರೀತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನೋಡಬಹುದು. ಹಿ ಫಾಟ್ ಡಿಸೀಸ್. ಎಸ್ ನೋಡಿ, ಅವರ ತಂದೆ ಶತ್ರುಗಳ ಜೊತೆ ಯುದ್ಧದಲ್ಲಿ ಹೋರಾಡಿದರೆ ಮಗ ಏನು ಮಾಡ್ತಾ ಇದ್ದಾನೆ, ರೋಗಗಳ ವಿರುದ್ಧ ಹೋರಾಡ್ತಾ ಇದ್ದಾನೆ. ಅಂದರೆ ಇಡೀ ಜಗತ್ತನ್ನು ಏನು ರೋಗಗಳು ಹಾಳು ಮಾಡ್ತಾ ಇದ್ವು ಅಲ್ವಾ, ಅವುಗಳಿಗೆಲ್ಲ ಅಂದರೆ ಅನೇಕ ರೋಗಗಳಿಗೆ ಒಂದು ಮೆಡಿಷನನ್ನು ಕಂಡುಹಿಡಿದು ಅವುಗಳ ವಿರುದ್ಧ ಹೋರಾಟ ಮಾಡಿದ್ರಿಂದ ಇವರನ್ನು ಫೈಟರ್ ಅಂತೇಳಿ ನಮ್ಮ ರೈಟರ್ ಕರಿತಾ ಇದ್ದಾರೆ. He devoted his life to the study of what we sometimes call germs, which men of science call bacteria, a Greek word meaning little rods. ಎಸ್, ಈ ಒಂದು ಲೂಯಿಸ್ ಪಾಶ್ಚರ್ ಅವರು ತಮ್ಮ ಒಂದು ಇಡೀ ಜೀವಮಾನವನ್ನು ಯಾವುದಕ್ಕೆ ಕಳೀತಾರಪ್ಪ ಅಂದರೆ ಈ ಒಂದು ಬ್ಯಾಕ್ಟೀರಿಯಾಗಳ ಅಧ್ಯಯನದಲ್ಲಿ ಕಳೀತಾರೆ. ಅಂದರೆ ಅವರ ಇಡೀ ಲೈಫನ್ನೇ ಇದಕ್ಕೆ ಡೆಡಿಕೇಟ್ ಮಾಡಿದ್ರು ಅವರು. ಬ್ಯಾಕ್ಟೀರಿಯಾ ಆರ್ ವೆಜಿಟೇಬಲ್ ಆರ್ಗಾನಿಸಮ್ಸ್, ಲಿಟಲ್ ರಾಡ್ ಶೇಪ್ಡ್ ಪ್ಲಾಂಟ್ಸ್ which exist in the air, water and soil and in the bodies of animals and plants. ಎಸ್ ನೋಡಿ, ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಏನಾಗಿದ್ದಾವೆ, ಈ ಒಂದು ವೆಜಿಟೇಬಲ್ ಆರ್ಗಾನಿಸಮ್ಸ್ ಆಗಿದ್ದಾವೆ. ಮತ್ತು ಇವು ಎಲ್ಲಿಯೂ ಕೂಡ ಅಂದರೆ ಏರ್ ಇರ್ಬೋದು, ವಾಟರ್ ಇರ್ಬೋದು, ಸಾಯಿಲ್ ಇರ್ಬೋದು, ಅದೇ ರೀತಿ ಎನಿಮಲ್ಸ್ ಬಾಡಿ ಮೇಲೆ ಇರ್ಬೋದು, ಪ್ಲಾಂಟ್ಗಳ ಮೇಲೆ ಇರ್ಬೋದು, ಎಲ್ಲ ಕಡೆನೂ ಇರ್ತವೆ. ಇವು ಲಿಟಲ್ ರಾಡ್ ಶೇಪ್ಡ್ ಪ್ಲಾಂಟ್ಸ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಸಮ್ ಬಟ್ ನಾಟ್ ಆಲ್ ಆರ್ ದ ಕಾಸಸ್ ಆಫ್ ಡಿಸೀಸಸ್. ಎಸ್, ಈ ಒಂದು ಬ್ಯಾಕ್ಟೀರಿಯಾಗಳೇನಿದ್ದಾವೆ ಇದರಲ್ಲಿ ಎಲ್ಲವೂ ಕೂಡ ಒಂದು ಡಿಸೀಸಸ್ಗೆ ಕಾರಣ ಆಗೋದಿಲ್ಲ, ಅಂದರೆ ರೋಗಗಳನ್ನು ತರೋದಿಲ್ಲ. ಕೇವಲ ಕೆಲವೊಂದಿಷ್ಟು ಮಾತ್ರ ರೋಗಗಳಿಗೆ ಕಾರಣ ಆಗ್ತವೆ. ಸಮ್ ಕನ್ವರ್ಟ್ ಮ್ಯಾಟರ್ ಇಂಟು ಫುಡ್ ಫಾರ್ ಪ್ಲಾಂಟ್ಸ್. ಎಸ್, ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಈ ಒಂದು ಮ್ಯಾಟರನ್ನು ಏನು ಮಾಡ್ತವೆ, ಈ ಪ್ಲಾಂಟ್ಗಳಿಗೆ ಫುಡ್ ಬೇಕಲ್ವಾ, ಅದನ್ನು ಕನ್ವರ್ಟ್ ಮಾಡಿ, ಅಂದರೆ ಇವುಗಳು ಯೂಸ್ಫುಲ್ ಕೂಡ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಥರ್ಡ್ ಪ್ಯಾರಾಗ್ರಾಫ್ ನೋಡಿ. ಲೂಯಿಸ್ ಪಾಶ್ಚರ್ ಹ್ಯಾಡ್ ಎ ವೆರಿ ಬ್ಯುಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಲೈಫ್. ಎಸ್, ಇವರು ಯಾವಾಗಲೂ ಕೂಡ ತುಂಬ ಬ್ಯುಸಿಯಾಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದರು ಮತ್ತು ಅವರ ಒಂದು ಜೀವನವು ಸಹ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. He not only made some exciting discoveries about germs, but he was able to use his discoveries in very practical ways. ಎಸ್ ನೋಡಿ, ಇವರು ಅನೇಕ ಒಂದು ಡಿಸ್ಕವರೀಸ್ಗಳನ್ನು ಮಾಡ್ತಾರೆ ಈ ಒಂದು ಜರ್ಮ್ಸ್ಗಳ ಕುರಿತು. ಕೇವಲ ಬರೀ ಡಿಸ್ಕವರಿಗಳನ್ನು ಮಾಡೋದರಲ್ಲಿ ಮಾತ್ರ ಇವರ ಒಂದು ಅಧ್ಯಯನ ಮುಗಿದಿರಲಿಲ್ಲ. ಹಿ ವಾಸ್ ಏಬಲ್ ಟು ಯೂಸ್ ಹೀಸ್ ಡಿಸ್ಕವರೀಸ್ ಇನ್ ವೆರಿ ಪ್ರಾಕ್ಟಿಕಲ್ ವೇಸ್. ಎಸ್, ಅವುಗಳನ್ನು ಪ್ರಾಕ್ಟಿಕಲ್ ಆಗಿ ಕೂಡ ಬಳಸ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಿ ವರ್ಕ್ಡ್ ಹಾರ್ಡ್ ಇನ್ ಹಿಸ್ ಲ್ಯಾಬೊರೇಟರಿ ವಿತ್ ಟೆಸ್ಟ್ ಟ್ಯೂಬ್ಸ್ ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಎಕ್ಸ್ಪೆರಿಮೆಂಟ್ಸ್, but nearly all the time he was working to help people who were suffering in some special way from disease. ಎಸ್ ನೋಡಿ, ಇವರು ಯಾವಾಗಲೂ ಕೂಡ ತಮ್ಮ ಒಂದು ಲ್ಯಾಬೊರೇಟರಿಯಲ್ಲಿ ಕೇವಲ ಆ ಒಂದು ಟೆಸ್ಟ್ ಟ್ಯೂಬ್ಸ್ ಮತ್ತು ಬೇರೆ ಬೇರೆ ಒಂದು ಏನು ಮೆಟೀರಿಯಲ್ಸ್ ಇರ್ತವೆ ಒಂದು ಪ್ರಯೋಗ ಮಾಡಲಿಕ್ಕೆ ಅಂತ, ಆ ಒಂದು ಎಕ್ಸ್ಪೆರಿಮೆಂಟ್ಗಳಲ್ಲಿ ಇವರು
ತೊಡಕೊಂಡಿರ್ತಾ ಇದ್ರು. ಅದ್ರ ಜೊತೆಗೆ ನೋಡ್ರಿ ಇವ್ರು ಏನು ಮಾಡ್ತಾ ಇದ್ರು ಅಂದರೆ ಹಿ ವಾಸ್ ವರ್ಕಿಂಗ್ ಟು ಹೆಲ್ಪ್ ಪೀಪಲ್. ಅಂದರೆ ಅವರು ಇದು ಆ ರೀತಿ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಜನರಿಗೆ ಒಂದು ಸಹಾಯವನ್ನು ಮಾಡೋ ಉದ್ದೇಶದಿಂದಾನೇ ಅವರು ತಮ್ಮ ಒಂದು ಲ್ಯಾಬೊರೇಟರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಜನರ ಒಂದು ಸಫರಿಂಗ್ ಇನ್ ಸಮ್ ಸ್ಪೆಷಲ್ ವೇ ಅಂದರೆ ಜನರು ಯಾವುದ್ಯಾವುದೋ ರೋಗಗಳಿಂದ ಬಳಲ್ತಾ ಇರ್ತಾರಲ್ವ, ಆ ಎಲ್ಲ ರೋಗಗಳಿಗೆ ಯಾವ ರೀತಿ ಮುಕ್ತಿ ಕೊಡೋದು ಅಂತಕ್ಕಂಥದ್ರಲ್ಲೇ ಇವರು ತಮ್ಮ ಒಂದು ಕಾಲವನ್ನು ಕಳೀತಾ ಇರ್ತಾರೆ. ಹಾಗಾಗಿ ಆ ರೋಗಗಳಿಗೆ ಏನಾದರೂ ಮೆಡಿಸನನ್ನು ಕಂಡುಹಿಡಿಬೇಕು, ಏನು ಕಾರಣ ಇರ್ಬೋದು ಆ ರೋಗಗಳಿಗೆ, ಏನು ಸೊಲ್ಯೂಷನನ್ನು ಹುಡುಕ್ಬೋದು, ಈ ರೀತಿಯ ಒಂದು ಚಿಂತನೆಗಳಲ್ಲಿನೇ ಈ ಲೂಯಿಸ್ ಪಾಶ್ಚರ್ ತಮ್ಮ ಒಂದು ಸಮಯವನ್ನು ಕಳೀತಾ ಇರ್ತಾರೆ. ಅಮಾಂಗ್ ದ ಪೀಪಲ್ whom Pasteur was able to help were brewers, breeders of silkworms and cow keepers. ನೋಡ್ರಿ ಅವ್ರು ಯಾರ್ಯಾರಿಗೆಲ್ಲ ಹೆಲ್ಪ್ ಮಾಡಿದ್ರಪ್ಪ ಅಂದರೆ ಬ್ರೂವರ್ಸ್ ಅಂದರೆ ಈ ಒಂದು ಮದ್ಯವನ್ನು ತಯಾರಿಸ್ತಕ್ಕಂಥವ್ರು ಇರ್ಬೋದು, ಬ್ರೀಡರ್ಸ್ ಆಫ್ ಸಿಲ್ಕ್ ವರ್ಮ್ಸ್ ಅಂದರೆ ಈ ರೇಷ್ಮೆ ಹುಳುಗಳನ್ನು ಸಾಕ್ತಕ್ಕಂಥವ್ರು ಇರ್ಬೋದು, ಅದ್ರ ಜೊತೆಗೆ ಕೌ ಕೀಪರ್ಸ್ ಈ ಒಂದು ಹಸುಗಳನ್ನು ಸಾಕ್ತಕ್ಕಂಥವ್ರು ಇರ್ಬೋದು. ಸೊ ಅವರೆಲ್ಲರಿಗೂ ಕೂಡ ಇವರು ತಮ್ಮ ಒಂದು ಪ್ರಯೋಗಗಳ ಮೂಲಕ ಹೆಲ್ಪ್ ಮಾಡ್ತಾ ಇದ್ರು. all of whom were trying to carry on important industries in France. ಎಸ್, ಈಗ ನಾವು ಮೊದಲಿಗೆ ಏನು ಡಿಸ್ಕಷನ್ ಮಾಡಿದ್ವಲ್ವ, ಈ ಒಂದು ಬ್ರೂವರ್ಸು, ಬ್ರೀಡರ್ಸ್ ಆಫ್ ಸಿಲ್ಕ್ ವರ್ಮ್ಸ್ ಮತ್ತು ಈ ಒಂದು ಕೌ ಕೀಪರ್ಸ್ ಏನಿದ್ರು, ಇವರ ಒಂದು ಆ ಫ್ರಾನ್ಸ್ ದೇಶ ಏನಿದೆ ಅಲ್ವಾ, ಅಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ರೋಲನ್ನು ಇವರು ಆ ಒಂದು ಎಕಾನಮಿಯಲ್ಲಿ ಹೊಂದಿರ್ತಾರೆ. ಸೊ ಅಂಥವ್ರಿಗೆ ಇವರು ಹೆಲ್ಪ್ ಮಾಡ್ತಾ ಇದ್ರು. ಅಂದರೆ ಇಂಡೈರೆಕ್ಟಾಗಿ ಇವರು ಕೂಡ ತಮ್ಮ ದೇಶಕ್ಕೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ರು. Pasteur was always very proud of being able to help his country in this way. ಎಸ್, ಈ ಒಂದು ರೀತಿಯ ಮೂಲಕ ಅವರಿಗೆಲ್ಲ ಹೆಲ್ಪ್ ಮಾಡೋದ್ರ ಮೂಲಕ ತಮ್ಮ ದೇಶಕ್ಕೆ ತಮ್ಮಿಂದ ಆದಷ್ಟು ಸಹಾಯವನ್ನು ಲೂಯಿಸ್ ಪಾಶ್ಚರ್ ಅವರು ಮಾಡ್ತಾ ಇದ್ರು. ಲೂಯಿಸ್ ಪಾಶ್ಚರ್, born in little French country town, was interested in chemistry when he was very young. ಎಸ್, ಇವರು ಹುಟ್ಟಿದ್ದೆಲ್ಲಪ್ಪ ಅಂದರೆ ಆ ಲಿಟಲ್ ಫ್ರೆಂಚ್ ಕಂಟ್ರಿ ಟೌನ್ ಅಂದರೆ ಇಲ್ಲಿ ನೀವು ಹಳ್ಳಿಗಾಡಿನ ಪ್ರದೇಶ ಅಂದರೆ ಒಂದು ಹಳ್ಳಿ ಅದಾಗಿತ್ತು ಅಂತ ಒಂದು ಪ್ಲೇಸಲ್ಲಿ ಇವರು ಹುಟ್ಟಿರ್ತಾರೆ. ಮತ್ತು ಇವರು ತುಂಬ ಬಾಲ್ಯದಲ್ಲಿನೇ ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಕೆಮಿಸ್ಟ್ರಿ. ಅಂದರೆ ಅವರಿಗೆ ಕೆಮಿಸ್ಟ್ರಿ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಏನಿದೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವರ ಒಂದು ಬಾಲ್ಯದ ದಿನಗಳಲ್ಲಿ. After studying hard in Paris and showing great promise, he began to teach and lecture as professor of chemistry. ಎಸ್, ಇವರ ಒಂದು ಎಜುಕೇಷನ್ ಏನು ಮುಗಿಯುತ್ತೆ ಪ್ಯಾರಿಸಲ್ಲಿ, ಅದು ಮುಗಿದ ನಂತರದಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಈ ಬಿಗ್ಯಾನ್ ಟು ಟೀಚ್ ಆ್ಯಂಡ್ ಲೆಕ್ಚರ್. ಅಂದರೆ ಇವರು ಒಂದು ಟೀಚಿಂಗನ್ನು ಆರಂಭ ಮಾಡ್ಕೊಳ್ತಾರೆ, ಮಕ್ಕಳಿಗೆ ಪಾಠವನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗಿಕೊಳ್ತಾರೆ. ಆ್ಯಸ್ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಅಂದರೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಇವರು ಪ್ರೊಫೆಸರ್ ಆಗ್ತಾರೆ. He became a professor at Strasbourg in Alsace. ಎಸ್, ಒಂದು ಆಲ್ಸೇಸ್ ಅಂತಕ್ಕಂಥ ಒಂದು ಪ್ಲೇಸ್ ಏನಿತ್ತು ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. And he married a wife who was always to be his closest companion and assistant. ಎಸ್, ಇವರು ಯಾರನ್ನು ಮದುವೆ ಆಗ್ತಾರೆ ಅಂದರೆ ಯಾವಾಗಲೂ ಕೂಡ ಇವರಿಗೆ ಒಂದು ಕೆಲಸದಲ್ಲಿ ಸಹಾಯವನ್ನು ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನೇ ಇವರು ಮದುವೆ ಆಗ್ತಾರೆ ಮತ್ತು ತುಂಬ ಕ್ಲೋಸ್ ಫ್ರೆಂಡ್ ಕೂಡ ಅವರು ಆಗಿರ್ತಾರೆ. ಇವ್ರು ಕ್ಲೋಸೆಸ್ಟ್ ಕಂಪ್ಯಾನಿಯನ್ ಅಂದರೆ ಎಲ್ಲದರಲ್ಲೂ ಕೂಡ ಇವರಿಗೆ ಸಹಕಾರವನ್ನು ಕೊಡ್ತಾ ಇದ್ರು. ಅದರ ಜೊತೆಗೆ ಅಸಿಸ್ಟೆಂಟ್ ಅಂದರೆ ಸಹಾಯವನ್ನು ಕೂಡ ಅವರು ಮಾಡ್ತಾ ಇದ್ರು, ಗೈಡನ್ನು ಕೂಡ ಇವರಿಗೆ ಕೊಡ್ತಾ ಇದ್ರು. Pasteur was deeply interested in all the new experiments that were being made in chemistry and decided to solve some of the difficult problems that were worrying chemists and other scientists. ಎಸ್, ನೋಡಿ ಇವರಿಗೆ ಆ ಒಂದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಪೆರಿಮೆಂಟ್ಸ್ ಏನಿದ್ವಲ್ವ ಅವುಗಳಲ್ಲಿ ತುಂಬಾ ಆಸಕ್ತಿ ಇತ್ತು. ಅದರ ಜೊತೆಗೆ ಡಿಸೈಡೆಡ್ ಟು ಸಾಲ್ವ್ ಸಮ್ ಆಫ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ದ್ಯಾಟ್ ವರ್ ವರಿಯಿಂಗ್ ಕೆಮಿಸ್ಟ್ಸ್ ಆ್ಯಂಡ್ ಅದರ್ ಸೈಂಟಿಸ್ಟ್. ಅಂದರೆ ಈಗ ಆಲ್ರೆಡಿ ಒಂದಿಷ್ಟು ಸೈಂಟಿಸ್ಟ್ಸ್ ಏನು ಇರ್ತಾರಲ್ವ ಕೆಮಿಸ್ಟ್ಸು, ಅವ್ರಿಗೆ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಏನಿದ್ವೋ ಅವುಗಳಲ್ಲಿ ಇವರು ಒಂದು ಆಸಕ್ತಿಯನ್ನು ತೋರಿಸ್ತಾರೆ ಮತ್ತು ಆ ಒಂದು ಪ್ರಾಬ್ಲಮ್ಸ್ಗಳನ್ನು ನಾನು ಸಾಲ್ವ್ ಮಾಡಬೇಕು ಅಂತಕ್ಕಂತಹ ಒಂದು ಡಿಸಿಷನನ್ನು ತಗೊಳ್ತಾರೆ. Sometimes he used to sit for hours, quite silent and motionless, thinking hard about one of his difficulties. ಎಸ್, ಈ ರೀತಿಯಾಗಿರ್ತಕ್ಕಂಥ ಒಂದು ಡಿಫಿಕಲ್ಟ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಇವರು ಯಾವ ರೀತಿ ಕೂತ್ಕೊಳ್ತಾ ಇದ್ರು ಅಂದರೆ ನೋಡಿ, ಗಂಟೆಗಟ್ಟಲೆ ಕೂತ್ಕೊಳ್ತಾ ಇದ್ರು. ಅವರಿಗೆ ಸಮಯದ ಒಂದು ಅರಿವೇ ಇರ್ತಾ ಇರಲಿಲ್ಲ. ಕ್ವೈಟ್ ಸೈಲೆಂಟ್ ಅಂದರೆ ತುಂಬ ಸೈಲೆಂಟಾಗಿ ಚಿಂತನೆಯನ್ನು ಮಾಡ್ತಾ ಆ ಒಂದು ಡಿಫಿಕಲ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಹುಡುಕ್ತಾ ಮೋಷನ್ಲೆಸ್ ಅಂದರೆ ಅವರು ಮಿಸ್ಕಾಡ್ತಾನೂ ಇರಲಿಲ್ಲ, ಅಷ್ಟೊಂದು ಡೀಪಾಗಿ ಕೂತ್ಕೊಳ್ತಾ ಇದ್ರು. ಥಿಂಕಿಂಗ್ ಹಾರ್ಡ್ ಅಬೌಟ್ ಒನ್ ಆಫ್ ಹಿಸ್ ಡಿಫಿಕಲ್ಟೀಸ್, ಈ ರೀತಿ ಆ ಸಮಸ್ಯೆಗಳನ್ನು ಕುರಿತು ಥಿಂಕ್ ಮಾಡ್ತಾ ಕೂತ್ಕೊಂಡಿರ್ತಿದ್ರು. ಹಿ ಫೌಂಡ್ ದಿಸ್ ದ ಈಸಿಯೆಸ್ಟ್ ವೇ ಟು ಸಾಲ್ವ್ ಎ ಪ್ರಾಬ್ಲಮ್. ಎಸ್, ಈ ರೀತಿ ಕೂತ್ಕೊಂಡು ಚಿಂತನೆ ಮಾಡೋದ್ರಿಂದಾನೇ ಇಂತಹ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನನ್ನು ಹುಡುಕ್ಬೋದು ಅಂತಕ್ಕಂಥದ್ದು ಅವರ ಒಂದು ನಂಬಿಕೆ ಆಗಿರುತ್ತೆ. And when he thought of a solution, his kind,
tired looking face would brighten with pleasure and excitement, and he would rush round to tell his discovery to his wife and to others who were helping him. ಎಸ್, ಈ ರೀತಿ ಗಂಟೆಗಟ್ಟಲೆ ಕುತ್ಕೊಂಡು ತಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕಂಡುಕೊಂಡ ನಂತರದಲ್ಲಿ ಇವರ ಒಂದು ವರಿಯಿಂಗ್ ಫೇಸ್ ಏನಿತ್ತು, ಮೊದಲಿಗೆ ಚಿಂತಾಜನಕವಾದಂತಹ ಒಂದು ಫೇಸಲ್ಲಿ ಇದ್ಕಿದ್ದಂಗೆ ಏನಾಗ್ತಾ ಇತ್ತು ಅಂದರೆ ಪ್ಲೆಜರ್ ಆ್ಯಂಡ್ ಎಕ್ಸೈಟ್ಮೆಂಟ್, ಅವರಿಗೆ ತುಂಬ ಖುಷಿಯಾಗಿಬಿಟ್ಟು ಒಂದು ಎಕ್ಸೈಟ್ಮೆಂಟಲ್ಲಿ ತಮ್ಮ ಒಂದು ಸ್ನೇಹಿತರಿಗೆ, ತನ್ನ ಹೆಂಡತಿಗೆ ಆ ಒಂದು ಸೊಲ್ಯೂಷನನ್ನು ಹೇಳಬೇಕು ಅಂತಕ್ಕಂಥದ್ದು ಅವರ ಮನಸ್ಸಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಹಾಗೇನೆ ಅವಸರವಾಗಿ ಓಡಿ ಬರ್ತಾ ಇದ್ರು. In 1854, Pasteur was appointed head of a college of science at Lille, a busy manufacturing town in the northeast of France. ಎಸ್ ನೋಡಿ, 1854 ಇವ್ರು ಏನಾಗ್ತಾರಪ್ಪ ಅಂದರೆ ಹೆಡ್ ಆಫ್ ಎ ಕಾಲೇಜ್ ಆಫ್ ಸೈನ್ಸ್, ಅಂದರೆ ಒಂದು ಸೈನ್ಸ್ ಕಾಲೇಜ್ ಏನಿರುತ್ತೆ ಅದರ ಹೆಡ್ ಆಗಿ ಅಪಾಯಿಂಟ್ ಆಗ್ತಾರೆ. ಅದೆಲ್ಲಿರುತ್ತೆ? ಲಿಲ್ಲಿ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಇರುತ್ತೆ. ಆ ಒಂದು ಲಿಲ್ಲಿಯ ಒಂದು ಪ್ರಮುಖವಾದಂತಹ ಒಂದು ಅಂಶ ಏನಪ್ಪ ಅಂದರೆ ದಟ್ ವಾಸ್ ಎ ಬಿಸಿ ಮ್ಯಾನುಫ್ಯಾಕ್ಚರಿಂಗ್ ಟೌನ್ ಇನ್ ದ ನಾರ್ತ್ ಈಸ್ಟ್ ಆಫ್ ಫ್ರಾನ್ಸ್. ಅಂದರೆ ಅದೊಂದು ಮ್ಯಾನುಫ್ಯಾಕ್ಚರರ್ ಅಂದರೆ ಉತ್ಪಾದನೆಯನ್ನು ಮಾಡ್ತಕ್ಕಂಥ ಬಹಳ ಮುಖ್ಯವಾದಂತಹ ಒಂದು ಟೌನ್ ಆಗಿರುತ್ತೆ ಫ್ರಾನ್ಸ್ನಲ್ಲಿ. He was pleased about this because he always felt that trades and industries could be helped very much by the researches of men of science. ಎಸ್, ಈ ರೀತಿ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಸಿಕ್ಕಿದವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಯಾಕೆಂದರೆ ಅವರ ಪ್ರಕಾರ ಈ ಒಂದು ಟ್ರೇಡ್ಸ್ ಇರ್ಬೋದು, ಅಂದರೆ ವ್ಯಾಪಾರ, ಅದ್ರ ಜೊತೆಗೆ ಒಂದು ಇಂಡಸ್ಟ್ರೀಸ್ ಇರ್ಬೋದು, ಇವುಗಳೇನು ಮಾಡ್ತವೆ, ಒಂದು ದೇಶದ ಬೆಳವಣಿಗೆಯಲ್ಲಿ ತಮ್ಮದೇ ಆದಂಥ ಒಂದು ಪಾತ್ರವನ್ನು ವಹಿಸೋದ್ರಿಂದ ಅದ್ರ ಜೊತೆಗೆ ಈ ಒಂದು ತಮ್ಮ ಒಂದು ರಿಸರ್ಚ್ ಏನಿತ್ತಲ್ವ ಅದನ್ನು ಮಾಡಲಿಕ್ಕೆ ತುಂಬ ಸೂಕ್ತವಾದಂತಹ ಒಂದು ಪ್ರದೇಶ ಇದಾಗಿದೆ. ಹಾಗಾಗಿ ಈ ಒಂದು ಪ್ಲೇಸಲ್ಲಿ ಕೆಲಸ ಮಾಡೋದು ನನಗೆ ಇಷ್ಟ ಅಂತಕ್ಕಂಥದ್ದನ್ನು ಲೂಯಿಸ್ ಪಾಶ್ಚರ್ ಹೇಳ್ತಾರೆ. ಹಿಸ್ ಚಾನ್ಸ್ ಟು ಬಿ ಯೂಸ್ಫುಲ್ ಸೂನ್ ಕೇಮ್, ಅಂದರೆ ಆ ಒಂದು ಪ್ಲೇಸ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರಲ್ವ ಅವರಿಗೆ ಒಂದು ಒಳ್ಳೆಯ ಅವಕಾಶಗಳು, ಅಂದರೆ ರಿಸರ್ಚ್ ಮಾಡಲಿಕ್ಕೆ ಅವಕಾಶಗಳು ಹುಡುಕೊಂಡು ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದಾವೆ. Pasteur, as a young chemist, had always been interested in the problems of why and how living things decay, why milk turns sour, why meat goes bad, why wine ferments. ಎಸ್ ನೋಡಿ, ಈ ಒಬ್ಬ ಯಂಗ್ ಕೆಮಿಸ್ಟ್ ಆಗಿದ್ದಂತಹ ಒಬ್ಬ ಲೂಯಿಸ್ ಪಾಶ್ಚರ್ ಅವರು ಏನಿದ್ರು ಕೆಲವೊಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇರ್ತವೆ. ಅವುಗಳೇನಪ್ಪ ಅಂದರೆ ಈ ಒಂದು ಮಿಲ್ಕ್ ಏನಿರುತ್ತೆ, ಹಾಲು ಇರುತ್ತಲ್ವ, ಅದು ಯಾಕೆ ಹುಳಿ ಆಗುತ್ತೆ, ಅದ್ರ ಜೊತೆಗೆ ಈ ವಸ್ತುಗಳು ಕೊಳಿತಾವಲ್ವ, ಡಿಕೆ, ಅದು ಹೇಗೆ ಕೊಳಿತವೆ, ಅದ್ರ ಜೊತೆಗೆ ವೈ ಮೀಟ್ ಗೋಸ್ ಬ್ಯಾಡ್, ಮೀಟ್ ಕೆಲವೇ ದಿನಗಳಲ್ಲಿ ಕೆಟ್ಟು ಹೋಗುತ್ತಲ್ಲ, ಯಾಕೆ ಹೀಗಾಗುತ್ತೆ, ವೈ ವೈನ್ ಫರ್ಮೆಂಟ್ಸ್, ಅಂದರೆ ಆ ಒಂದು ವೈನಲ್ಲಿ ಫರ್ಮೆಂಟ್ಸ್ ಏನು ಬರುತ್ತಲ್ವ, ಹೀಗಾಗಲಿಕ್ಕೆ ಕಾರಣ ಏನು ಅಂತಕ್ಕಂಥ ಒಂದು ಪ್ರಶ್ನೆಗಳು ಅವರನ್ನು ಕಾಡ್ತಾ ಇರ್ತವೆ. ಹಿ ಸ್ಟಾರ್ಟೆಡ್ ಟು ಗಿವ್ ಸಮ್ ಲೆಕ್ಚರ್ಸ್ ಇನ್ ಲಿಲ್ಲಿ ಆನ್ ಫರ್ಮೆಂಟೇಷನ್. ಈ ಒಂದು ಫರ್ಮೆಂಟೇಷನ್ ಅಂತಕ್ಕಂಥ ಒಂದು ಕ್ರಿಯೆ ಏನಿರುತ್ತಲ್ವ ಅದು ಯಾಕೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅವರು ಕೆಲವೊಂದಿಷ್ಟು ಲೆಕ್ಚರ್ಸ್ಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒನ್ ಆಫ್ ದ ಚೀಫ್ ಇಂಡಸ್ಟ್ರೀಸ್ ಇನ್ ಲಿಲ್ಲಿ ವಾಸ್ ದ ಮ್ಯಾನುಫ್ಯಾಕ್ಚರ್ ಆಫ್ ಆಲ್ಕೋಹಾಲ್ ಫ್ರಮ್ ಬೀಟ್ರೂಟ್. ಎಸ್, ಆ ಒಂದು ಲಿಲ್ಲಿಯಲ್ಲಿ ಇದ್ದಂತಹ ಪ್ರಮುಖ ಇಂಡಸ್ಟ್ರಿ ಯಾವುದಾಗಿತ್ತು ಅಂದರೆ ಈ ಒಂದು ಬೀಟ್ರೂಟ್ಗಳಿಂದ ಆಲ್ಕೋಹಾಲನ್ನು ಪ್ರೊಡಕ್ಟ್ ಮಾಡ್ತಕ್ಕಂತಹ ಒಂದಿಷ್ಟು ಇಂಡಸ್ಟ್ರಿಗಳು ಅಲ್ಲಿ ಇರ್ತವೆ. ಆ್ಯಂಡ್ he was fortunate in being able to carry out experiments in some of the breweries. ಎಸ್, ಆ ಒಂದು ಲೂಯಿಸ್ ಪಾಶ್ಚರ್ಗೆ ಏನಾಗುತ್ತಪ್ಪ ಅಂದರೆ ಒಂದಿಷ್ಟು ಅವಕಾಶಗಳು ಸಿಗ್ತವೆ. ಯಾವುದಕ್ಕೆ ಅವಕಾಶ ಸಿಗುತ್ತಪ್ಪ ಅಂದರೆ ಒಂದು ಬ್ರೂವರೀಸ್ ಅಂದರೆ ಈ ಒಂದು ಆಲ್ಕೋಹಾಲನ್ನು ಪ್ರೊಡಕ್ಟ್ ಮಾಡ್ತಕ್ಕಂತಹ ಸ್ಥಳಗಳೇನಿರ್ತವೋ ಅಲ್ಲಿ ಒಂದಿಷ್ಟು ಎಕ್ಸ್ಪೀರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಒನ್ ಮ್ಯಾನುಫ್ಯಾಕ್ಚರರ್ ಕನ್ಸಲ್ಟೆಡ್ ಪಾಶ್ಚರ್ ಅಬೌಟ್ ಹಿಸ್ ಬಿಯರ್. ಎಸ್, ಒಬ್ಬ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಾರೆ, ನಮ್ಮ ಲೂಯಿಸ್ ಪಾಶ್ಚರ್ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ. ಯಾವುದರ ಬಗ್ಗೆ ಅಂದರೆ ಅಬೌಟ್ ಹಿಸ್ ಬಿಯರ್, ಅವರ ಒಂದು ಬಿಯರ್ ಬಗ್ಗೆ ಏನೋ ಒಂದು ಮಾಹಿತಿಯನ್ನು ಕೇಳಲಿಕ್ಕೆ ಲೂಯಿಸ್ ಪಾಶ್ಚರ್ ಅವರ ಬಳಿ ಬಂದಿರ್ತಾರೆ. ವಿಚ್ ವಾಸ್ ಟರ್ನಿಂಗ್ ಔಟ್ ಬ್ಯಾಡ್ಲಿ. ಎಸ್, ಅಂದರೆ ಆ ಒಂದು ಬಿಯರ್ ತುಂಬ ಹಾಳಾಗ್ತಾ ಇರುತ್ತೆ. ಯಾಕೆ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂತೇಳಿ ಲೂಯಿಸ್ ಪಾಶ್ಚರ್ ಹತ್ರ ಅವರು ಬಂದಿರ್ತಾರೆ. ಆ್ಯಂಡ್ ಪಾಶ್ಚರ್ ಬೈ ಹೆಲ್ಪಿಂಗ್ ದಿಸ್ ಬ್ರೂವರ್ ಮ್ಯಾನೇಜ್ಡ್ ಟು ಡಿಸ್ಕವರ್ ಆಲ್ ಸೋರ್ಟ್ಸ್ ಆಫ್ ಥಿಂಗ್ಸ್ that he did not know before about yeast. ಎಸ್ ನೋಡಿ, ಆ ರೀತಿ ಆ ವ್ಯಕ್ತಿ ಸಹಾಯ ಕೇಳಿಕೊಂಡು ಬಂದಾಗ ಆ ಒಂದು ಬ್ರೂವರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಎಕ್ಸ್ಪೀರಿಮೆಂಟ್ಗಳನ್ನು ಮಾಡಿ ಅನೇಕ ವಿಷಯಗಳನ್ನು ಅವರು ಕಂಡುಕೊಂಡು ಆ ಒಂದು ಬ್ರೂವರ್ಸ್ಗೆ ಹೆಲ್ಪ್ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಅವರು ಈಸ್ಟ್ಗಳ ಕುರಿತು ಕೂಡ ಸ್ವಲ್ಪ ಮಾಹಿತಿಯನ್ನು ಕಂಡುಕೊಳ್ತಾರೆ. ಈಸ್ಟ್ ಈಸ್ ಯೂಸ್ ಟು ಮೇಕ್ ಬಿಯರ್ ಫೋಮ್ ಆ್ಯಂಡ್ ಬ್ರೆಡ್ ರೈಸ್ ಆಫ್ ಲೈಟ್ಲಿ. ಎಸ್, ಈ ಒಂದು ಈಸ್ಟ್ನಿಂದ ಏನಾಗ್ತಾ ಇತ್ತಪ್ಪ ಅಂದರೆ ಆ ಒಂದು ಬಿಯರಲ್ಲಿ ಫೋಮ್ ಬರಲಿಕ್ಕೆ, ಅದ್ರ ಜೊತೆಗೆ ಬ್ರೆಡ್ ನಿಧಾನವಾಗಿ ಏನು ಉಪ್ಕೊಳ್ಳುತ್ತಲ್ವ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು ಲೂಯಿಸ್ ಪಾಶ್ಚರ್ಗೆ ಗೊತ್ತಾಗುತ್ತೆ. ಪಾಶ್ಚರ್ ಬಿಕೇಮ್ ಸರ್ಟೇನ್ ದಟ್ ಈಸ್ಟ್ ವಾಸ್ ಅಲೈವ್
ಮೇಡ್ ಅಪ್ ಆಫ್ ಟೈನಿ ಲಿವಿಂಗ್ ಸೆಲ್ಸ್. ಎಸ್, ಈ ಈಸ್ಟ್ ಅಂತಕ್ಕಂಥದ್ದು ಜೀವಂತ ಇರ್ತಕ್ಕಂಥದ್ದು ಮತ್ತು ಇದು ತುಂಬ ಟೈನಿ ಅಂದರೆ ತುಂಬ ಚಿಕ್ಕದಾಗಿರ್ತಕ್ಕಂತಹ ಒಂದಿಷ್ಟು ಜೀವಕೋಶಗಳಿಂದ, ಲಿವಿಂಗ್ ಸೆಲ್ಸ್ ಅಂದರೆ ಜೀವಕೋಶಗಳಿಂದ ಕೂಡಿದೆ ಅಂತಕ್ಕಂಥದ್ದನ್ನು ಪಾಶ್ಚರ್ ಅವರು ಕಂಡುಕೊಳ್ತಾರೆ. ವೆನ್ ದೀಸ್ ಸೆಲ್ಸ್ ವರ್ ಹೆಲ್ದಿ ದ ಈಸ್ಟ್ ಆ್ಯಕ್ಟೆಡ್ ವೆಲ್. ಎಸ್, ಈ ಒಂದು ಈಸ್ಟ್ಗಳು ತುಂಬ ಹೆಲ್ದಿಯಾಗಿದ್ದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ಬಟ್ ಇಫ್ ದೇ ವರ್ ಡಿಸೀಸ್ಡ್ ದ ಈಸ್ಟ್ ಆ್ಯಂಡ್ ದ ಬಿಯರ್ ವೆಂಟ್ ರಾಂಗ್. ಎಸ್, ಆ ಒಂದು ಬಿಯರ್ ಒಳಗಡೆ ಇರ್ತಕ್ಕಂತಹ ಈ ಈಸ್ಟ್ಗಳು ಏನಾದರೂ ಅವುಗಳ ಒಂದು ಆರೋಗ್ಯ ಸರಿ ಇಲ್ಲ ಅಂದರೆ, ಡಿಸೀಸ್ ಆಗಿತ್ತು ಅಂದರೆ, ಆಗ ಆ ಒಂದು ಬಿಯರ್ ತುಂಬಾ ಬೇಗ ಹಾಳಾಗಿ ಬಿಡ್ತಾ ಇತ್ತು. ಈ ಒಂದು ವಿಷಯವನ್ನು ಲೂಯಿಸ್ ಪಾಶ್ಚರ್ ಅವರು ಕಂಡುಕೊಳ್ತಾರೆ. ಆಫ್ಟರ್ ಅ ಫ್ಯೂ ಇಯರ್ಸ್ ಪಾಶ್ಚರ್ ವಾಸ್ ಮೇಡ್ ಡೈರೆಕ್ಟರ್ ಆಫ್ ಸೈಂಟಿಫಿಕ್ ಸ್ಟಡೀಸ್ ಅಟ್ ಎ ಫೇಮಸ್ ಕಾಲೇಜ್ ಇನ್ ಪ್ಯಾರಿಸ್. ಎಸ್, ಕೆಲವು ವರ್ಷಗಳ ನಂತರ ಏನಂದರೆ ಒಂದು ಪ್ಯಾರಿಸ್ ಅಲ್ಲಿದ್ದಂತಹ ಒಂದು ಫೇಮಸ್ ಕಾಲೇಜ್ ಸೈಂಟಿಫಿಕ್ ಸ್ಟಡೀಸ್ಗೆ ಒಬ್ಬ ನಿರ್ದೇಶಕರಾಗಿ ಇವರು ಕೆಲಸಕ್ಕೆ ಸೇರಿಕೊಳ್ತಾ ಇದ್ದಾರೆ. He was still thinking about decay and yeast and germs, and one of the problems that he was trying to answer was this. ಎಸ್, ಒಂದು ಸಮಸ್ಯೆಯ ಕುರಿತು ಅವರು ಆಗ ಸ್ಟಡಿ ಮಾಡ್ತಾ ಇರ್ತಾರೆ, ಜರ್ಮ್ಸ್ ಮತ್ತು ಈಸ್ಟ್ಗೆ ಸಂಬಂಧಪಟ್ಟಂತೆ. ಅದು ಯಾವುದಾಗಿತ್ತು ಅಂದರೆ ನೋಡಿ, ಡು ಜರ್ಮ್ಸ್ ಫಾರ್ಮ್ ಫ್ರಾಮ್ ಅದರ್ ಜರ್ಮ್ಸ್. ಎಸ್, ಈ ಒಂದು ಜರ್ಮ್ಸ್ಗಳೇನಿದ್ವೋ ಬೇರೊಂದು ಜರ್ಮ್ಸ್ಗಳಿಂದ ಹುಟ್ಕೊಳ್ತಾವ, ಅಥವಾ ಆರ್ ಡು ದೇ ಜಸ್ಟ್ ಕಮ್ ಆಫ್ ದೆಮ್ಸೆಲ್ವ್ಸ್, ಅಂದರೆ ಅವಷ್ಟಕ್ಕೆ ಅವೇ ಹುಟ್ಕೊಳ್ತಾವ ಅನ್ನೋದ್ರ ಬಗ್ಗೆ ಅವರು ಸ್ಟಡಿ ಮಾಡ್ತಾ ಇರ್ತಾರೆ. ಪೀಪಲ್ ಲೈಕ್ ಪಾಶ್ಚರ್ ಬಿಲೀವ್ಡ್ ದ್ಯಾಟ್ germs were carried in the air and might infect other things that came in contact with them. ಎಸ್, ಲೂಯಿಸ್ ಪಾಶ್ಚರ್ ಇರ್ಬೋದು ಮತ್ತು ಅವರಂತೆ ಇರತಕ್ಕಂತಹ ಕೆಲವೊಂದಿಷ್ಟು ಸೈಂಟಿಸ್ಟ್ಗಳು ಏನಂತ ಥಿಂಕ್ ಮಾಡ್ತಿದ್ರು ಅಂದರೆ, ಈ ಒಂದು ಜೇಮ್ಸ್ಗಳು ವರ್ ಕ್ಯಾರಿಡ್ ಅಂದರೆ ಇಡೀ ಸುತ್ತಮುತ್ತ ಇರತಕ್ಕಂಥ ಈ ಒಂದು ಹವಾಮಾನದಲ್ಲಿ, ಏರ್ ಅಂದರೆ ಗಾಳಿಯಲ್ಲಿ ಅವುಗಳು ಆಲ್ರೆಡಿ ಇರ್ತವೆ. ದೇ ಮೈಟ್ ಇನ್ಫೆಕ್ಟ್ ಅದರ್ ಥಿಂಗ್ಸ್ ಅಂದರೆ ಅವುಗಳು ಬೇರೆ ಯಾವುದಾದ್ರೂ ವಸ್ತುವಿಗೆ ಒಂದು ಕಾಂಟ್ಯಾಕ್ಟ್ ಬಂದರೆ ಅವುಗಳು ಬೇರೆ ವಸ್ತುವಿಗೆ ಇನ್ಫೆಕ್ಟ್ ಮಾಡ್ತವೆ ಅಂತಕ್ಕಂಥದ್ದು ಅವರ ಒಂದು ಒಪಿನಿಯನ್ ಆಗಿರುತ್ತೆ. Others believed in what they called spontaneous generation. That is, they believed that germs had no parents but just occurred by themselves. ಎಸ್, ಇನ್ನೊಂದಿಷ್ಟು ಸೈಂಟಿಸ್ಟ್ಗಳದ್ದು ಒಪಿನಿಯನ್ ಈ ಒಂದು ಲೂಯಿಸ್ ಪಾಶ್ಚರ್ ಮತ್ತು ಅವರ ಸಂಗಡಿಗರು ಏನಿದ್ರಲ್ವ ಅದಕ್ಕಿಂತ ತುಂಬ ಭಿನ್ನವಾಗಿರುತ್ತೆ. ಅವ್ರ ಪ್ರಕಾರ ಏನಪ್ಪ ಅಂದರೆ, ಈ ಒಂದು ಜೇಮ್ಸ್ಗಳು ತಮ್ಮಷ್ಟಕ್ಕೆ ತಾವೇ ಹುಟ್ಕೊಳ್ತವೆ. ಸ್ಪಾಂಟೇನಿಯಸ್ ಜನ್ರೇಷನ್ ಅಂದರೆ ಇವುಗಳಿಗೆ ತಂದೆ ತಾಯಿ ಅಂತಕ್ಕಂಥವ್ರು ಇರೋದಿಲ್ಲ, ಅವುಗಳೇನು ಮಾಡ್ತವೆ, ತಮ್ಮಷ್ಟಕ್ಕೆ ತಾವೇನೆ ಹುಟ್ಕೊಳ್ತವೆ ಅಂತೇಳಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಪಾಶ್ಚರ್ ಪ್ರೂವ್ಡ್ ದ್ಯಾಟ್ ಹಿ ವಾಸ್ ರೈಟ್ ಬೈ ಎ ವೆರಿ ಸಿಂಪಲ್ ಆ್ಯಂಡ್ ಕ್ಲೆವರ್ ಎಕ್ಸ್ಪೆರಿಮೆಂಟ್. ಎಸ್, ಪಾಶ್ಚರ್ ಅವರು ತಮ್ಮ ಒಂದು ಅಭಿಪ್ರಾಯ ಸರಿ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. He put some soup into some bottles and then he boiled it in order to destroy any germs that might already be in the soup. ಎಸ್, ಪಾಶ್ಚರ್ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ, ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಈ ಪ್ರಯೋಗವನ್ನು ನೀವು ಸರಿಯಾಗಿ ಕಲ್ತ್ಕೊಳ್ಳಿ, ಯಾಕೆಂದರೆ ನಿಮ್ಮ ಎಕ್ಸಾಮಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಕ್ವಶನ್ ಬರ್ಬೋದು 3 ಅಥವಾ 4 ಮಾರ್ಕ್ಸ್ಗೆ. ಎಸ್, ನೋಡಿ ಏನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಒಂದಿಷ್ಟು ಸೂಪನ್ನು ತೆಗೆದುಕೊಂಡು ಬಾಟ್ಲಲ್ಲಿ ಫಿಲ್ ಮಾಡ್ತಾರೆ. ಅದನ್ನೇನು ಮಾಡ್ತಾರೆ ಅಂದರೆ, ಮೊದಲಿಗೆ ಆ ಒಂದು ಬಾಟ್ಲ್ ಒಳಗಡೆ ಹಾಕೋದಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ, ಅಂದರೆ ಕುದಿಸ್ತಾರೆ. ಯಾಕೆ ಹಾಗೆ ಕುದಿಸ್ತಾರೆ ಅಂದರೆ, ಆಲ್ರೆಡಿ ಆ ಒಂದು ಸೂಪ್ ಒಳಗಡೆ ಯಾವುದಾದ್ರೂ ಜೇಮ್ಸ್ಗಳಿದ್ರೆ ಅವುಗಳೆಲ್ಲ ಸತ್ತು ಹೋಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಅದನ್ನು ತುಂಬ ಚೆನ್ನಾಗಿ ಕುದಿಸ್ತಾರೆ. ಮೈಟ್ ಆಲ್ರೆಡಿ ಬಿ ಇನ್ ದ ಸೂಪ್ ಅಂದರೆ ಆ ಒಂದು ಸೂಪ್ ಒಳಗಡೆ ಇದ್ದರೆ ಸತ್ತು ಹೋಗಲಿ ಅನ್ನೋ ಒಂದು ಕಾರಣದಿಂದ. After that, he heated and pulled out the neck of each bottle until it formed a long, narrow neck with a big bend in the middle. ಎಸ್, ನೀವು ಚಿತ್ರದಲ್ಲಿ ನೋಡ್ಬೋದು. ಈ ರೀತಿಯಾಗಿ ಆ ಒಂದು ನೆಕ್ಕಲ್ಲಿ ಒಂದು ಬಾಟ್ಲನ್ನು ಅವ್ರು ಏನು ಮಾಡಿಬಿಡ್ತಾರೆ, ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ರೀತಿ ಚಿತ್ರದಲ್ಲಿ ಕಾಣೋ ರೀತಿಲಿ ಅದನ್ನು ಬಾಗಿಸ್ತಾರೆ ಮಧ್ಯದಲ್ಲಿ. The soup remained there for a long time and it never went bad as it would have done if it had standing in a bowl in the kitchen. ಎಸ್, ನೋಡಿ ಈ ರೀತಿ ಫಿಲ್ ಮಾಡಿದಂತಹ ಒಂದು ಸೂಪ್ ಏನಿರುತ್ತೆ ಬಾಟ್ಲ್ ಒಳಗಡೆ ತುಂಬ ದಿನ ಆದರೂ ಕೂಡ ಅದು ಕೆಡೋದೇ ಇಲ್ಲ. ಒಂದು ವೇಳೆ ಅದನ್ನೇ ಕಿಚನಲ್ಲಿ ಇಟ್ಟಿದ್ರೆ ಬೇಗ ಹಾಳಾಗ್ತಾ ಇತ್ತು, ಬಟ್ ಈ ಬಾಟಲ್ ಒಳಗಡೆ ಅದು ಹಾಳಾಗ್ತಾ ಇಲ್ಲ. ದ್ಯಾಟ್ ಸೈಡ್ ಪಾಶ್ಚರ್ ಈಸ್ ಬಿಕಾಸ್ ದೇರ್ ಆರ್ ನೋ ಪೇರೆಂಟ್ ಜರ್ಮ್ಸ್ ಇನ್ ದ ಸೂಪ್. ಎಸ್, ಹೀಗಾಗಲಿಕ್ಕೆ ಕಾರಣ ಏನಪ್ಪ ಅಂದರೆ, ಆ ಒಂದು ಸೂಪ್ ಒಳಗಡೆ ಯಾವುದೇ ಒಂದು ಪೇರೆಂಟ್ ಜರ್ಮ್ ಇಲ್ಲ, ಅಂದರೆ ಅಲ್ಲಿರ್ತಕ್ಕಂತಹ ಎಲ್ಲ ಜರ್ಮ್ಸ್ಗಳು ಆಲ್ರೆಡಿ ಸತ್ತು ಹೋಗಿರ್ತವೆ. ಆ್ಯಂಡ್ ದೆ ಕೆನಾಟ್ ರೀಚ್ ಇಟ್ ಬಿಕಾಸ್ ಆಫ್ ದ ಬೆಂಡ್ ಇನ್ ದ ಲಾಂಗ್ ಟ್ಯೂಬ್. ಎಸ್, ಬೇರೆ ಹೊರಗಡೆ ಇರತಕ್ಕಂತಹ ಒಂದು ಜೆಮ್ಸ್ಗಳು ಕೂಡ ಈ ಒಂದು ಸೂಪನ್ನು ಸುಲಭವಾಗಿ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಪ್ಪ ಅಂದರೆ, ಈ ಒಂದು ಗ್ಲಾಸ್ ಅವರೇನು ಬಾಗಿಸ್ಬಿಟ್ಟಿದ್ರಲ್ವ ಆ ಒಂದು ನೆಕ್ಕಲ್ಲಿ, ಆ ಕಾರಣದಿಂದ ಜೆಮ್ಸ್ಗಳು ಸುಲಭವಾಗಿ ಬಂದುಬಿಟ್ಟು ಆ ಸೂಪ್ ಒಳಗಡೆ ಸೇರ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಿ ಟುಕ್ ಒನ್ ಆಫ್ ದ ಬಾಟಲ್ಸ್ ಆ್ಯಂಡ್
ಸ್ಪಿಲ್ಟ್ ಅ ಲಿಟಲ್ ಆಫ್ ದ ಸೂಪ್ ಡೌನ್ ದ ಟ್ಯೂಬ್ ಸೊ ದ್ಯಾಟ್ ಇಟ್ ಸೆಟಲ್ಡ್ ಇನ್ ದ ಬೆಂಡ್. ಆಮೇಲೆ ಏನು ಮಾಡ್ತಾರೆ ಅಂದರೆ ಆ ಒಂದು ಸೂಪ್ ಈ ಒಂದು ಬೆಂಡ್ ಒಳಗಡೆ ಬರೋ ರೀತಿಲಿ ಆ ಒಂದು ಬಾಟಲ್ ಏನಿತ್ತೋ ಅದನ್ನು ಬಾಗಿಸ್ತಾರೆ. ಅಲ್ಲೊಂದಿಷ್ಟು ಸೂಪ್ ಬಂದು ಸೇರಿಕೊಳ್ಳುತ್ತೆ. ದಿಸ್ ಸೂಪ್ ವೆಂಟ್ ಬ್ಯಾಡ್. ಈ ರೀತಿಯಾಗಿ ಈ ಒಂದು ಬೆಂಡಲ್ಲಿ ತಂದಂಥ ಒಂದು ಸೂಪ್ ಏನಿರುತ್ತೋ ಬಹುಬೇಗ ಹಾಳಾಗಿ ಹೋಗುತ್ತೆ. ವಿ ಆಫನ್ ಸ್ಪೀಕ್ ಆಫ್ ಡಸ್ಟ್ ಟ್ರ್ಯಾಪ್ಸ್. ನಾವು ತುಂಬ ಸಾರಿ ಈ ಒಂದು ಡಸ್ಟ್ ಟ್ರ್ಯಾಪ್ಸ್ಗಳ ಬಗ್ಗೆ ಕೇಳಿದ್ದೇವೆ. ವೆಲ್, ದಿಸ್ ಬೆಂಡ್ ಇನ್ ದ ಟ್ಯೂಬ್ ವಾಸ್ ಎ ಡಸ್ಟ್ ಟ್ರ್ಯಾಪ್. ಈ ರೀತಿ ಮೊದಲಿಗೆ ಏನು ತೋರಿಸಿದ್ರೋ ಈ ಒಂದು ಬೆಂಡ್ ಏನಿತ್ತು ಅದು ಒಂದು ಡಸ್ಟ್ ಟ್ರ್ಯಾಪ್ ಥರ ಕೆಲಸವನ್ನು ಮಾಡ್ತಾ ಇತ್ತು. ವೆಲ್, ದಿಸ್ ಬೆಂಡ್ ಇನ್ ದ ಟ್ಯೂಬ್ ವಾಸ್ ಎ ಡಸ್ಟ್ ಟ್ರ್ಯಾಪ್. ಇದೊಂದು ಡಸ್ಟ್ ಟ್ರ್ಯಾಪ್ ಆಗಿತ್ತು. ಬಿಕಾಸ್ ದ ಡಸ್ಟ್ ವಿಚ್ ಆಸ್ ವಿ ನೌ ನೋ ಮೇ ಕ್ಯಾರಿ ಜೆಮ್ಸ್ ವಿತ್ ಇಟ್ ಕುಡ್ ಗೆಟ್ ಆಸ್ ಫಾರ್ ಆಸ್ ದ ಬೆಂಡ್ ಬಟ್ ನೋ ಫಾರ್ದರ್. ನೋಡಿ, ಆ ಒಂದು ಬೆಂಡ್ ಏನಿತ್ತು ಅಲ್ಲಿವರೆಗೂ ಮಾತ್ರ ಒಂದು ಡಸ್ಟ್ ಹೊರಗಡೆಯಿಂದ ಬಂದು ಸೇರ್ಕೊಂಡಿರೋದು, ಬಂದು ಅಲ್ಲಿ ಕುತ್ಕೊಳ್ತಾ ಇತ್ತು. ಅಲ್ಲಿಂದ ಮುಂದೆ ಸಾಗಿಬಿಟ್ಟು ಈ ಒಂದು ಸೂಪ್ ಒಳಗಡೆ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಅದೊಂದು ಡಸ್ಟ್ ಟ್ರ್ಯಾಪ್ ಆಗಿರುತ್ತೆ. ಒಂದು ವೇಳೆ ಡಸ್ಟಲ್ಲಿ ಜೆಮ್ಸ್ ಇದ್ದರೆ ಅವುಗಳು ಅಲ್ಲೇನೆ ಸಿಕ್ಕಾಕೊಳ್ತಾ ಇದ್ವು, ಸೂಪನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ್ಯಂಡ್ ಇಟ್ ಸೆಟಲ್ ದೇರ್ ಆ್ಯಂಡ್ ಇನ್ಫೆಕ್ಟೆಡ್ ದ ಸೂಪ್. ಒಂದು ಒಂದು ವೇಳೆ ಬೆಂಡ್ ಇರಲಿಲ್ಲ ಅಂದರೆ ಬಂದು ಸೂಪ್ಗೆ ಸೇರಿಕೊಂಡು ಒಂದು ಸೂಪನ್ನು ಹಾಳು ಮಾಡ್ತಾ ಇದ್ವು. ಬಟ್ ಇಲ್ಲಿ ಆ ಒಂದು ಟ್ರ್ಯಾಪ್ ಇರೋದ್ರಿಂದ ಅಲ್ಲೇನೆ ಉಳ್ಕೊಂಡು ಮತ್ತು ಅಲ್ಲಿದ್ದಂತಹ ಒಂದು ಸೂಪ್ ಏನಿತ್ತೋ ಅದಕ್ಕೆ ಇನ್ಫೆಕ್ಟನ್ನು ಮಾಡಿದ್ವು. ಸೊ ಈ ರೀತಿ ಪ್ರಯೋಗ ಮಾಡೋದ್ರ ಮೂಲಕ ಲೂಯಿಸ್ ಪಾಶ್ಚರ್ ಅವರು ಏನನ್ನು ಪ್ರೂವ್ ಮಾಡ್ತಾರೆ ಅಂದರೆ ಈ ಜೇಮ್ಸ್ಗಳು ಏನಿದ್ದಾವೆ ಅವು ಒಂದು ಪೇರೆಂಟ್ ಜೇಮ್ಸಿಂದನೇ ಬರ್ತವೆ, ತಮ್ಮಷ್ಟಕ್ಕೆ ತಾವು ಹುಟ್ಕೊಳ್ಳೋದಿಲ್ಲ ಅನ್ನೋದನ್ನು ಅವರು ಪ್ರೂವ್ ಮಾಡ್ತಾರೆ. This is only one of many hundreds of experiments which Pasteur made to show how full the air is of dust particles and how germs may be carried by this dust. ಅವರು ಮಾಡಿರ್ತಕ್ಕಂಥ ಒಂದು ನೂರಾರು ಎಕ್ಸ್ಪೆರಿಮೆಂಟ್ಗಳಲ್ಲಿ ಈಗ ನಾವು ಮುಂದೆ ಏನು ಡಿಸ್ಕಷನ್ ಮಾಡ್ತಾ ಇದ್ದೀವೋ ಆ ಎಕ್ಸ್ಪೆರಿಮೆಂಟ್ ಮುಖಾಂತರ ಅವರು ಈ ಒಂದು ಏರಲ್ಲಿರ್ತಕ್ಕಂಥ ಒಂದು ಡಸ್ಟ್ ಪಾರ್ಟಿಕಲ್ಸ್ ಏನಿರ್ತವೆ ಅವುಗಳ ಒಳಗಡೆ ಅನೇಕ ಜೇಮ್ಸ್ಗಳು ಇರ್ತವೆ ಮತ್ತು ಗಾಳಿಯ ಮುಖಾಂತರ ಅವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಕ್ತವೆ ಅಂತಕ್ಕಂಥದ್ದನ್ನು ಅವರು ಪ್ರೂವ್ ಮಾಡ್ತಾರೆ. One very useful experiment was made to show the difference between pure and stale air. ಈ ರೀತಿಯಾಗಿ ಒಂದು ಎಕ್ಸ್ಪೆರಿಮೆಂಟ್ ಅವರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಪ್ಯೂರ್ ಆ್ಯಂಡ್ ಸ್ಟೇಲ್ ಏರ್ಗಳ ಮಧ್ಯೆ ಇರತಕ್ಕಂಥ ಒಂದು ವ್ಯತ್ಯಾಸವನ್ನು, ಪ್ಯೂರ್ ಏರ್ ಅಂದರೆ ಜೆಮ್ಸ್ ಇಲ್ಲದೆ ಇರತಕ್ಕಂಥದ್ದು ಮತ್ತು ಸ್ಟೇಲ್ ಏರ್ ಅಂದರೆ ಆ ಏರ್ ಒಳಗಡೆ ಆಲ್ರೆಡಿ ಆ ಜೆಮ್ಸ್ ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಅವರೊಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದಾರೆ. ಪಾಶ್ಚರ್ ಅಗೇನ್ ಫಿಲ್ಡ್ ಸಮ್ ಬಾಟಲ್ಸ್ ವಿತ್ ಸೂಪ್. ಮತ್ತೊಂದು ಸಾರಿ ಕೆಲವೊಂದಿಷ್ಟು ಬಾಟಲ್ಸನ್ನು ತೆಗೆದುಕೊಂಡು ಅದರ ಒಳಗಡೆ ಸೂಪನ್ನು ಫಿಲ್ ಮಾಡ್ತಾ ಇದ್ದಾರೆ. ಹಿ ಟುಕ್ ಸಮ್ ಇನ್ ಟು ಎ ಲಿಟಲ್ ಹೋಟೆಲ್ ಬೆಡ್ರೂಮ್ ವೇರ್ ದ ಏರ್ ಹಾರ್ಡ್ಲಿ ಎವರ್ ಚೇಂಜ್ಡ್. ಮೊದಲಿಗೆ ಏನು ಮಾಡ್ತಾರೆ, ಒಂದು ಬಾಟಲನ್ನು ತೆಗೆದುಕೊಂಡ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಹೋಟೆಲ್ ಬೆಡ್ರೂಮ್ಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಇರ್ತಕ್ಕಂಥ ಒಂದು ಏರ್ ಏನಿರುತ್ತೆ ಅದು ಫ್ರೆಶ್ ಆಗಿರೋದಿಲ್ಲ ಮತ್ತು ಅಷ್ಟೊಂದು ಕ್ಲೀನ್ ಕೂಡ ಅಲ್ಲಿ ಇರೋದಿಲ್ಲ. ಬ್ರೋಕ್ ದೇರ್ ನೆಕ್ಸ್ ಆಫ್ ಸೊ ದ್ಯಾಟ್ ದ ಏರ್ ಕುಡ್ ಎಂಟರ್ ಫ್ರೀಲಿ. ಹಾಗೆ ಹೋಟೆಲ್ಗೆ ಹೋದವ್ರು ಏನು ಮಾಡ್ತಾರೆ ಅಂದರೆ ಆ ಬಾಟಲ್ ಒಳಗಡೆ ಏನು ಸೂಪನ್ನು ತೆಗೆದುಕೊಂಡು ಹೋಗಿದ್ದಾರಲ್ವ ಕೆಲವೊಂದು ಬಾಟಲ್ಗಳನ್ನು ಅವರು ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿದ್ದಂತಹ ಏರ್ ಏನಾಗಬೇಕು ಈ ಬಾಟಲ್ ಒಳಗಡೆ ಫ್ರೀಯಾಗಿ ಹೋಗಲಿ ಅನ್ನೋ ಉದ್ದೇಶದಿಂದ. ಆ್ಯಂಡ್ ಆಫ್ಟರ್ ಅ ಫ್ಯೂ ಮಿನಿಟ್ಸ್ ಸೀಲ್ ದೆಮ್ ಅಪ್ ಅಗೇನ್. ಕೆಲವೊಂದಿಷ್ಟೊತ್ತು ಬಿಟ್ಟು ಆ ಬಾಟಲ್ಗಳನ್ನು ಮತ್ತೆ ಸೀಲ್ ಮಾಡ್ತಾರೆ. ಯಾಕೆಂದರೆ ಆಲ್ರೆಡಿ ಏರ್ ಆ ಒಂದು ಒಳಗಡೆ ಇದ್ದಂಥ ಸೂಪ್ಗೆ ಕನೆಕ್ಟ್ ಆಗಿರುತ್ತೆ. He then took some bottles into a field nearby and did the same with them. ಕೆಲವೊಂದಿಷ್ಟು ಬಾಟಲ್ಸ್ಗಳನ್ನು ತೆಗೆದುಕೊಂಡು ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈ ಸಾರಿ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಇಂಟು ಎ ಫೀಲ್ಡ್ ಅಂದರೆ ತಮ್ಮ ಹತ್ತಿರದಲ್ಲೇ ಇದ್ದಂಥ ಒಂದು ಹೊಲಕ್ಕೆ ಹೋಗಿಬಿಟ್ಟು ಅಲ್ಲೇನು ಮಾಡ್ತಾ ಇದ್ದಾರೆ, ಆ ಒಂದು ಬಾಟಲ್ಸ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ ಏರ್ ಆ ಬಾಟಲ್ ಒಳಗಡೆ ಇರ್ತಕ್ಕಂಥ ಸೂಪ್ಗೆ ಕಾಂಟ್ಯಾಕ್ಟ್ ಬರೋ ರೀತಿಯಲ್ಲಿ ಓಪನ್ ಬಿಟ್ಟು ಮತ್ತೆ ಅವುಗಳನ್ನು ಕ್ಲೋಸ್ ಮಾಡ್ತಾರೆ. Finally, he opened some on the top of a high mountain and again sealed them up. ನೋಡಿ, ತಮ್ಮ ಒಂದು ಮೂರನೇ ಬಾಟಲ್ಸ್ಗಳೇನಿದ್ವು ಅವುಗಳನ್ನು ತೆಗೆದುಕೊಂಡು ತುಂಬ ಎತ್ತರದಲ್ಲಿರ್ತಕ್ಕಂಥ ಒಂದು ಮೌಂಟೇನ್ ಪ್ರದೇಶಕ್ಕೆ ಹೋಗಿಬಿಟ್ಟು ಅಲ್ಲಿ ಓಪನ್ ಮಾಡ್ತಾರೆ. ಕೆಲವೊಂದಿಷ್ಟು ಹೊತ್ತು ಏರ್ ಒಳಗಡೆ ಹೋಗಿ ಬಂದ ಮೇಲೆ ಕಾಂಟ್ಯಾಕ್ಟ್ ಆದಮೇಲೆ ಸೂಪನ್ನು ಮತ್ತೆ ಅವುಗಳನ್ನು ಕೂಡ ಸೀಲ್ ಮಾಡ್ತಾರೆ. ವಾಟ್ ವಾಸ್ ದ ರಿಸಲ್ಟ್? ನೋಡಿ, ರಿಸಲ್ಟ್ ಏನು ಬಂತು ಈಗ ನೋಡಿ. ಅವರು ಮೂರು ರೀತಿಯ ಬಾಟಲ್ಸ್ಗಳು ಅವರ ಬಳಿ ಇದ್ದಾವೆ. ಮೊದಲನೇ ಬಾಟಲ್ಗಳಲ್ಲಿ ಎಲ್ಲ ಬಾಟಲ್ಗಳಲ್ಲೂ ಸೂಪನ್ನು ತುಂಬಿದ್ದಾರೆ. ಕೆಲವೊಂದಿಷ್ಟು ಬಾಟಲ್ಸ್ಗಳನ್ನು ತೆಗೆದುಕೊಂಡು ಹೋಟೆಲ್ ಬೆಡ್ರೂಮ್ಗೆ ಹೋಗಿ ಅಲ್ಲಿ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರು. ನೆಕ್ಸ್ಟು ಫೀಲ್ಡ್ಗೆ ಹೋಗಿಬಿಟ್ಟು ಅಲ್ಲಿ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿದ್ರು. ಈಗ ಥರ್ಡ್ ಮೌಂಟೇನ್ಸ್ಗೆ ಹೋಗಿಬಿಟ್ಟು ಅಲ್ಲಿ ಓಪನ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಮೂರು ಟೈಪ್ ಬಾಟಲ್ಸ್ಗಳು ಅವರ ಬಳಿ ಇದ್ದಾವೆ. ಸೊ ರಿಸಲ್ಟ್ ಏನು ಬರ್ತಾ ಇದೆ, ದ ಬಾಟಲ್ಸ್ ಓಪನ್ಡ್ ಇನ್ ದ ಹೋಟೆಲ್ ಬೆಡ್ರೂಮ್ ವರ್ ಫುಲ್ ಆಫ್ ಸೂಪ್ ವಿಚ್ ಹ್ಯಾಡ್ ಗಾನ್ ಕಂಪ್ಲೀಟ್ಲಿ ಮೌಲ್ಡಿ.
ಎಸ್, ಆ ಒಂದು ಹೋಟೆಲ್ ಬೆಡ್ರೂಮ್ ಒಳಗಡೆ ಏನು ಓಪನ್ ಮಾಡಿದ್ರಲ್ವ ಆ ಒಂದು ಬಾಟಲ್ಗಳಲ್ಲಿದ್ದಂತಹ ಸೂಪ್ ಕಂಪ್ಲೀಟ್ ಆಗಿ ಮೌಲ್ಡಿ ಅಂದರೆ ಇಲ್ಲಿ ಹಾಳಾಗಿ ಹೋಗಿರುತ್ತೆ. ದ ಬಾಟಲ್ಸ್ ಓಪನ್ ಇನ್ ದ ಫೀಲ್ಡ್ ವರ್ ಮೌಲ್ಡಿ ಬಟ್ ನಾಟ್ ಕ್ವೈಟ್ ಸೋ ಬ್ಯಾಡ್. ಎಸ್, ಈ ಒಂದು ಫೀಲ್ಡಲ್ಲಿ ಓಪನ್ ಮಾಡಿದ್ರಲ್ವ ಬಾಟಲ್ಗಳನ್ನು, ಅಲ್ಲಿದ್ದಂತಹ ಒಂದು ಸೂಪ್ ಕೂಡ ಹಾಳಾಗಿರುತ್ತೆ. ಬಟ್ ಅದು ಆ ಒಂದು ಹೋಟೆಲ್ ಬೆಡ್ರೂಮಲ್ಲಿ ಏನು ಓಪನ್ ಮಾಡಿದ್ರಲ್ವ ಆ ಬಾಟಲ್ಗಳನ್ನು ಅಷ್ಟು ಪ್ರಮಾಣದಲ್ಲಿ ಹಾಳಾಗಿರೋದಿಲ್ಲ. ದೋಸ್ ಓಪನ್ಡ್ ಆನ್ ದ ಮೌಂಟೇನ್ ಹ್ಯಾಡ್ ನೋ ಜೆಮ್ಸ್ ಇನ್ ದೆಮ್ ಎಟ್ ಆಲ್. ಎಸ್, ಅದೇ ರೀತಿ ಆ ಒಂದು ಮೌಂಟೇನ್ ಮೇಲೆ ಏನು ಹೋಗಿ ಓಪನ್ ಮಾಡಿದ್ರಲ್ವ ಆ ಬಾಟಲ್ ಒಳಗಡೆ ಇದ್ದಂತಹ ಸೂಪ್ ಏನೂ ಕೂಡ ಹಾಳಾಗಿರೋದಿಲ್ಲ, ತುಂಬ ಒಂದು ಒಳ್ಳೆಯ ಸ್ಥಿತಿಯಲ್ಲಿನೇ ಅದು ಇರುತ್ತೆ. ಯಾಕೆಂದರೆ ಆ ಒಂದು ಬಾಟಲ್ಸ್ ಒಳಗಡೆ ಯಾವುದೇ ಜೆಮ್ಸ್ ಹೋಗಿರೋದಿಲ್ಲ. ಯಾಕೆಂದರೆ ಅಲ್ಲಿ ಸುತ್ತಮುತ್ತ ಇದ್ದಂಥ ಒಂದು ಏರ್ ಏನಿರುತ್ತೆ ತುಂಬ ಶುದ್ಧವಾಗಿರುತ್ತೆ. ಹಾಗಾಗಿ nowadays we pay a great deal of attention to pure air, open windows, to freedom from dust, to garden cities. ಎಸ್, ನಿಮಗೆ ಇತ್ತೀಚಿನ ದಿನಗಳಲ್ಲಿ ಜನರು ತುಂಬ ಶುದ್ಧವಾದ ಒಂದು ಏರ್ ಸಿಗಬೇಕು ಅಂತ ಏನೆಲ್ಲ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಓಪನ್ ವಿಂಡೋಸ್ಗಳನ್ನು ಮನೆಯಲ್ಲಿ ಹಾಕ್ಸಿರ್ತಾರೆ. ಅದ್ರ ಜೊತೆಗೆ ಫ್ರೀಡಮ್ ಫ್ರಮ್ ಡಸ್ಟ್ ಅಂದರೆ ಈ ಧೂಳಿನಿಂದ ಮುಕ್ತರಾಗಬೇಕು ಅಂತಕ್ಕಂತಹ ಒಂದು ಒಪಿನಿಯನ್ ಎಲ್ಲರಲ್ಲೂ ಕೂಡ ಇರುತ್ತೆ. ಟು ಗಾರ್ಡನ್ ಸಿಟೀಸ್ ಅಂದರೆ ಎಲ್ಲರೂ ಕೂಡ ಎಲ್ಲಿ ವಾಸವನ್ನು ಮಾಡಬೇಕು ಅಂತಾರೆ, ಸುತ್ತಮುತ್ತ ಗಿಡ ಮರಗಳು ಇರತಕ್ಕಂಥ ಒಂದು ಗಾರ್ಡನ್ ಸಿಟಿಗಳು ಏನಿರ್ತವೋ ಅಂತಲ್ಲಿ ನಾವು ವಾಸ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛೆ ಎಲ್ಲರಿಗೂ ಇರುತ್ತೆ. Pasteur was one of the first to show how necessary all these are if we are to fight against germs and disease. ಎಸ್, ಈ ರೀತಿಯಾದಂಥ ಒಂದು ವಾತಾವರಣಗಳ ಒಂದು ಮಹತ್ವವನ್ನು ಸಾರಿರ್ತಕ್ಕಂತಹ ವ್ಯಕ್ತಿಗಳಲ್ಲೇ ನಮ್ಮ ಲೂಯಿಸ್ ಪಾಶ್ಚರ್ ಅವರು ಪ್ರಮುಖರಾಗಿದ್ದಾರೆ ಮತ್ತು ಅವರೇ ಮೊದಲನೇ ವ್ಯಕ್ತಿ ಕೂಡ ಆಗಿದ್ದಾರೆ. ಯಾಕೆಂದರೆ ಅವರು ಈ ಒಂದು ಪ್ಯೂರ್ ಏರ್ ಮತ್ತು ಸ್ಟೇಲ್ ಏರ್ಗಳು ಯಾವ ರೀತಿ ಡಿಫ್ರೆನ್ಸಸ್ ಇದ್ದಾವೆ, ಪ್ಯೂರ್ ಏರಲ್ಲಿ ಜೆಮ್ಸ್ ಇರೋದಿಲ್ಲ ಮತ್ತು ಈ ಒಂದು ಸ್ಟೇಲ್ ಏರಲ್ಲಿ ಎಷ್ಟೊಂದು ಜೆಮ್ಸ್ಗಳು ಇರ್ತವೆ ಮತ್ತು ಆ ಮೂಲಕ ನಮ್ಮ ಒಂದು ಆರೋಗ್ಯಕ್ಕೆ ಅವು ತೊಂದರೆ ಉಂಟು ಮಾಡ್ತವೆ ಅಂತಕ್ಕಂಥದ್ದನ್ನು ಅವರು ತಮ್ಮ ಒಂದು ಪ್ರಯೋಗಗಳ ಮೂಲಕ ತೋರಿಸಿ ಕೊಟ್ಟಿದ್ದಾರೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಈ ಒಂದು ಲೂಯಿಸ್ ಪಾಶ್ಚರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಲೆಸನ್ನ ಫಸ್ಟ್ ಪಾರ್ಟ್ ಆಗಿದೆ. ಇನ್ನು ಉಳಿದಿರತಕ್ಕಂತಹ ಒಂದು ಭಾಗವನ್ನು ನೀವು ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಆ ವಿಡಿಯೋವನ್ನು ಕೂಡ ನೀವು ನೋಡಬೇಕು ಅಂದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.